I think we started the show with the line saying water and sleep are silent healers. Correct. ಬಟ್ ನಾವು ಸ್ಲೀಪ್ ಅಂತ ಬಂದಾಗ ಪ್ಲೀಸ್ ಅದೊಂದು ದೊಡ್ಡ ಇದದು Yeah. ಕನ್ಫ್ಯೂಷನ್ ಇದೆ, ವೇರಿಯಬಲ್ಸ್ ಬಂದಿದೆ, ಈಗ ಎಲ್ಲರಿಗೂ ಗೊತ್ತು Yeah, ನಾನು ಲೈಟು. Yeah. ಹಾಂ, ಇಸ್ ದ್ಯಾಟ್ ವೂಪ್? Yeah, it's whoop. Yeah. ಓಕೆ. ಅದೇ ಎಲ್ಲರೂ ಐ ಥಿಂಕ್ ಇಟ್ಸ್ ಬಿಕಮ್ ಅ ವಾಟರ್ ಕೂಲರ್ ಕಾನ್ವರ್ಸೇಷನ್, ಲೈಕ್ ಏನೋ ನನ್ನ ರೆಮ್ಮು, ನನ್ನ ಲೈಟು, ಡೀಪ್ ಸ್ಲೀಪು ಅಂತ. ಬಟ್ ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ಹೌ ಟು ಅಂಡರ್ಸ್ಟ್ಯಾಂಡ್ ಸ್ಲೀಪ್? Yeah. What happens when I sleep? I know there are multiple cycles in... Correct, yeah. But yeah. So I think sleep is obviously paramount, like most important thing adu. Nimge ಏನೇ ಮಾಡದೇ ಇದ್ರು, like even like let's say ನಾನು I keep telling this to myself, ನಾನೇ ಹೇಳ್ತಾ ಇರ್ತೀನಿ, ಯಾವತ್ತಾದರೂ ಒಂದೊಂದಿನ ಲೇಟಾಗಿ ಮಲ್ಕೊಂಡು ಬೆಳಗ್ಗೆ ಬೇಗ ವರ್ಕೌಟ್ ಕೇಳೋ ಬದಲು ಒಂದು 2 hours ಎಕ್ಸ್ಟ್ರಾ ಮಲ್ಕೊಂಡ್ರು ಇಟ್ ಈಸ್ ಬೆಟರ್. ವರ್ಕೌಟ್ಗಿಂತ ಜಾಸ್ತಿ ಇಂಪಾರ್ಟೆಂಟ್ ಸ್ಲೀಪ್ ಅಂತ. ಆ್ಯಂಡ್ ಲೈಕ್ ಯುವರ್ ಬಾಡಿ ನೀಡ್ಸ್ ಟೈಮ್ ಟು ರಿಕವರ್. ಇಲ್ಲಾಂದರೆ ಯು ವಿಲ್ ಬಿ ಲೈಕ್ ಇವಾಗ ವೂಪಲ್ಲೇ ಯು ವಿಲ್ ಗೆಟ್ ಅ ಲಾಟ್ ಆಫ್ ಇನ್ಸೈಟ್ಸ್ ವೇರ್ ನಿಮ್ಗೆ ಹೇಳುತ್ತೆ ನಿಮ್ಮ ಪ್ರೀವಿಯಸ್ ಡೇ ಎಷ್ಟು ಹಾರ್ಟ್ ರೇಟ್ ಇತ್ತು ಮಲ್ಕೊಂಡಾಗ, ಆ್ಯಂಡ್ ಎಷ್ಟು ಡೀಪ್ ಸ್ಲೀಪ್ ಮಾಡಿದ್ರಿ, ಎಷ್ಟು ರೆಮ್ ಸ್ಲೀಪ್ ಮಾಡಿದ್ರಿ. ಯುವರ್ ಬಾಡಿ ನೀಡ್ಸ್ ಅಟ್ಲೀಸ್ಟ್ 1 to 1.5 hours ಆಫ್ ಡೀಪ್ ಸ್ಲೀಪ್, 1 to 1.5 hours ಆಫ್ ರೆಮ್ ಸ್ಲೀಪ್. ಡೀಪ್ ಸ್ಲೀಪ್ ಏನು ಅಂದರೆ ಯುವರ್ ಬಾಡಿ ಇಸ್ ಇನ್ ಅನ್ ಅನ್ಕಾನ್ಷಿಯಸ್ ಸ್ಟೇಟ್. ಸೊ ಕಂಪ್ಲೀಟ್ ಡೀಪ್ ಅದು. ಯಾರೇ ಬಂದು ಎಪ್ಸಕ್ಕೆ ಟ್ರೈ ಮಾಡಿದ್ರು, ಇಟ್ ಈಸ್ ವೆರಿ ಹಾರ್ಡ್ ಫಾರ್ ಯು ಟು ವೇಕ್ ಅಪ್. ಯು ಆರ್ ಲೈಕ್ ಇನ್ ದ್ಯಾಟ್ ಅನ್ಕಾನ್ಷಿಯಸ್ ಸ್ಟೇಟ್. ಇಟ್ ಈಸ್ ಇಂಪಾರ್ಟೆಂಟ್. ಅದು ಆವಾಗಲೇ ಎಲ್ಲ ರಿಕವರಿ ಆಗೋದು, ಆವಾಗಲೇ ಮಸಲ್ ಗ್ರೋತ್ ಆಗೋದು, ಆವಾಗಲೇ ಗ್ರೋತ್ ಹಾರ್ಮೋನ್ಸ್ ವಿಲ್ ಬಿ ಆ್ಯಕ್ಟಿವ್ ಬಾಡಿಲಿ. ಆ್ಯಂಡ್ ನಿಮಗೆ ಇಮ್ಯುನಿಟಿ ಅದೆಲ್ಲ ಆ ಟೈಮಲ್ಲೇ ಆಗೋದು. ಅದೇ ಟೈಮಲ್ಲ ಫುಲ್ಲು ದೇಹ ಪ್ಯಾರಾಲಿಟಿಕ್ ಆಗಿಬಿಟ್ರೆ. ಕರೆಕ್ಟ್. ಡೀಪ್ ಸ್ಲೀಪಲ್ಲಿ ಇಟ್ ಈಸ್ ಕಂಪ್ಲೀಟ್ಲಿ ಇನ್ಯಾಕ್ಟಿವ್. ಯುವರ್ ಬಾಡಿ ಈಸ್ ಇನ್ಯಾಕ್ಟಿವ್ ಇನ್ ಅ ಸ್ಟೇಟ್ ಆಫ್ ಕಂಪ್ಲೀಟ್ ಅನ್ಕಾನ್ಷಿಯಸ್ನೆಸ್. ರೆಮ್ ಸ್ಲೀಪ್ ಈಸ್ ಲೈಕ್ ರ್ಯಾಪಿಡ್ ಐ ಮೂವ್ಮೆಂಟ್ ಅಂತ. ಅದರಲ್ಲಿ ಯುವರ್ ಬೇಸಿಕ್ಲಿ ಯುವರ್ ಕಾಗ್ನಿಟಿವ್ ಸೈಡ್ ಆಫ್ ದ ಬ್ರೈನ್ ಈಸ್ ಆ್ಯಕ್ಟಿವ್. ಸೊ ಡ್ರೀಮ್ಸ್ ಬರುತ್ತೆ, ಲೂಸಿಡ್ ಡ್ರೀಮ್ಸ್. ಸೊ ನಿಮ್ಮ ಡ್ರೀಮ್ಸ್ ಯೂಶ್ವಲಿ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಜ್ಞಾಪಕ ಇರುತ್ತಲ್ಲ, ಆವಾಗ ಇಫ್ ಯು ಗೋ ಬ್ಯಾಕ್ ಆ್ಯಂಡ್ ಲುಕ್ ಎಟ್ ಯುವರ್ ರೆಮ್ ಡೇಟಾ, ಆವಾಗ ಜಾಸ್ತಿ ಇರುತ್ತೆ ಯೂಶ್ವಲಿ you would have had a lot of lucid dreams. So sorry, what is a lucid dream? Definition andre near understanding. Lucid dream is basically like a colorful dream, a dream that you can remember probably. Yeah, like so deep sleep alli idaglu kans bidada? Deep sleep alli kans bidalla. Deep sleep is unconscious. You are kans bidru you won't remember. REM sleep alli kans, that is when your cognitive side, so mind is active avaga that shows that your brain is still active. And you're sometimes you feel like falling or tripping alla agatala mind alli. So avaga that is ಮೆಟ್ಲಿಂದ ಬೀಳೋದು. ಸೊ ಅದು that state is usually REM. And they say that even for sleep, ಎಷ್ಟೊಂದು ಜನ ಹೇಳ್ತಾರೆ ನಾನು ಬೆಳಗ್ಗೆ ಸಮ್ ಆಫ್ ದೆಮ್ ಪಾಪ ನೈಟ್ ಶಿಫ್ಟ್ ಇರೋರಿಗೆ ಅವ್ರ ಎರಾಟಿಕ್ ಸ್ಕೆಡ್ಯೂಲ್ಸ್ ಇರೋರಿಗೆ ಅವ್ರೇನು ಮಾಡೋಕ್ಕಾಗಲ್ಲ. ಬಟ್ ಅ ಲಾಟ್ ಆಫ್ ದೆಮ್ ಲೈಕ್ ರಾತ್ರಿ 2 ಗಂಟೆ 3 ಗಂಟೆ ತನಕ ಎದ್ದಿರೋದು. ಆ್ಯಂಡ್ ದೆನ್ ದೇ ಸೇ ಐ ಸ್ಲೀಪ್ ಅಟ್ 3 ಆ್ಯಂಡ್ ವೇಕ್ ಅಪ್ ಅಟ್ 10. ರೈಟ್? ಬಟ್ ನೀವು ಸರ್ಕೇಡಿಯನ್ ರಿದಮ್ ಅಂತ ಹೇಳಿರಲ್ಲ, ದ ಸರ್ಕೇಡಿಯನ್ ರಿದಮ್ ಈಸ್ ಆ್ಯಕ್ಟಿವ್ ಆರ್ ದ ಬೆಸ್ಟ್ ವೆನ್ ಯು ಸ್ಲೀಪ್ ಬಿಟ್ವೀನ್ 11 to 7. That is when your body is like proper time for your body to recover. So circadian rhythm active ಇದ್ದಾಗ ಬಾಡಿ ರಿಕವರಿ ಯಾಕೆ ಬೆಟರ್ ಆಗಿರುತ್ತೆ? ಸರ್ಕೇಡಿಯನ್ ರಿದಮ್ ಇಲ್ಲದೆ ಇದ್ದಾಗ ಬಾಡಿ ರಿಕವರಿ ಏನು ಎಫೆಕ್ಟ್ ಆಗುತ್ತೆ? It is basically nature. Like ಇವಾಗ ಸನ್ಲೈಟ್ ಬೆಳಿಗ್ಗೆ ಎದ್ದ ತಕ್ಷಣ 7:30ಗೆ ಸನ್ಲೈಟ್ ಬರುತ್ತೆ. ದಟ್ ಈಸ್ ವೆನ್ ಅದ್ರ ಜೊತೆಗೆ ಅದು ಸೆಲ್ ಎಲ್ಲ ಕರೆಕ್ಟಾಗಿ ಚಾರ್ಜ್ ಆಗ್ತಾರೆ. ಎಕ್ಸಾಕ್ಟ್ಲಿ. ಸೊ ಇಟ್ಸ್ ಇನ್ ಅಕಾರ್ಡೆನ್ಸ್ ವಿತ್ ವೇರ್ ಯು ಲಿವ್. ಯಾ. ಸೊ ನಿಮಗೆ ಆ ಜಾಗದ ಇದರಿಂದ ಯು ವಿಲ್ ನೋ ದಟ್ ಓಕೆ ಯುವರ್ ಬಾಡಿ ಹ್ಯಾಸ್ ಅ ಕ್ಲಾಕ್. ಬಾಡಿ ಕ್ಲಾಕಿಂದ ನಿಮ್ಗೆ ಓಕೆ 7 ಅಂದರೆ ಯುವರ್ ಟೈಮ್ ಟು ವೇಕ್ ಅಪ್, ಯುವರ್ ಸನ್ ಇಸ್ ಅಪ್. ನೀವು 10 ತನಕ ಮಲ್ಕೊಂಡ್ರೆ ಯು ವಿಲ್ ಬಿ ಪ್ರಾಬ್ಲಿ ಯು ವಿಲ್ ಜಸ್ಟ್ ರೆಸ್ಟ್ಫುಲ್ನೆಸ್ ಇರುತ್ತೆ ಅಷ್ಟೇ. ಓಕೆ ಮಲ್ಕೊಂಡಿದ್ದೀರಾ, ರೆಸ್ಟ್ ಇದೆ. ಬಟ್ ಇಫ್ ಯು ಲುಕ್ ಎಟ್ ಡೇಟಾ ಸೈಂಟಿಫಿಕಲಿ, you won't have a lot of REM or deep sleep between 7 to 10. Like the deep and REM sleep usually happens between 11 p.m. to 7 a.m. Irrespective of even if you put a full light blocking curtain, ಏನೇ ಮಾಡಿದ್ರು ಆಗ್ಬೋದು. ಬಟ್ ಟಿಪಿಕಲಿ ಲೈಕ್ ಜನರಲಿ ಸ್ಪೀಕಿಂಗ್, ಬಿಕಾಸ್ ಯಾಕಂದರೆ ಬಾಡಿನೂ ಒಂದು ಕ್ಲಾಕಿಗೆ ಸೆಟ್ ಕರೆಕ್ಟ್. ಒಂದಿನ ನೀವು 11 to 7, ಒಂದಿನ ಸಡನ್ಲಿ 3 to 10 ಅಂದರೆ
ಅಗೇನ್ ಯು ಕನ್ಫ್ಯೂಸಿಂಗ್ ದ ಬಾಡಿ. Correct. Yeah. ಅದಕ್ಕೆ jet lag is like, it's very hard to recover. Yeah, jet lag is very difficult when you go from one part of the world to another part. Body clock changes. Your body is in a different clock. The current world is in a different clock. So yeah, that's when your body is finding it hard to recover. ಸೊ ಆರ್ ಯು ಸೇಯಿಂಗ್ ವೆನ್ ಸರ್ಕೇಡಿಯನ್ ರಿದಮ್ ಐಡಿಯಲಿ ಈಗ ರಾತ್ರಿ 11ರಿಂದ 7 ಅಂದರೆ ಫುಲ್ ಕತ್ಲೆ ಇದ್ದಾಗ ಆ ಕತ್ಲಿನ ವಾತಾವರಣದಲ್ಲಿ ಬಾಡಿದು ಒಂದೊಂದು ಪ್ರೋಗ್ರಾಮ್ಸ್ ಇರುತ್ತಲ್ಲ ಅವೆಲ್ಲ ಆಟೋಮ್ಯಾಟಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್. ಯಾ, ಅದಕ್ಕೇನೆ ಇವೆಲ್ಲ ರಿಕವರಿ ಆಸ್ ಅ ಬೈ ಪ್ರಾಡಕ್ಟ್. ನಿದ್ದೆ ಮಾಡಬೇಕಾದಾಗ ರೆಮ್ಮು, ಡೀಪ್ ಸ್ಲೀಪ್ದು ಕೆಲವು ಫಂಕ್ಷನ್ಸ್ಗಳೆಲ್ಲ ಫುಲ್ ದೇಹನ ರಿಪೇರಿ ಮಾಡಿ ಕರೆಕ್ಟಾಗಿ ಬೆಳಗ್ಗೆ ರೆಡಿ ಮಾಡುತ್ತೆ. ಎಕ್ಸಾಕ್ಟ್ಲಿ. ಯಾ. ಸೊ ಯುವರ್ ಬಾಡಿ ವರ್ಕ್ಸ್ ಆನ್ ಲೈಕ್ ದ ಪ್ರೀವಿಯಸ್ ಡೇ ಸ್ಟ್ರೈನ್, ಎಷ್ಟು ಸ್ಟ್ರೈನ್ ಮಾಡ್ಕೊಂಡಿದ್ದೀರಾ ನಿಮ್ಮ ಬಾಡಿ, ಆ್ಯಂಡ್ ದೆನ್ ನೆಕ್ಸ್ಟ್ ಆ ರಾತ್ರಿ ರಿಕವರಿ ಟೈಮಲ್ಲಿ ಎಷ್ಟು ರಿಕವರ್ ಆಗುತ್ತೆ, ನೆಕ್ಸ್ಟ್ ಡೇ ಎಷ್ಟು ಆ್ಯಕ್ಟಿವ್ ಆಗಿರುತ್ತೆ ಅಂತ ಗೊತ್ತಾಗುತ್ತೆ. ಇಫ್ ಯುವರ್ ಸ್ಟ್ರೈನ್ ಇಸ್ ಲೈಕ್ ಲೆಟ್ಸ್ ಸೇ 20 ಆ್ಯಂಡ್ ಇಫ್ ಯುವರ್ ರಿಕವರಿ ಇಸ್ ಲೈಕ್ ಲೆಟ್ಸ್ ಸೇ 30%, then your body is not ready to take on more strain.